ತಡರಾತ್ರಿ ನಡೆದ ಹಿಟ್ ಅಂಡ್ ರನ್ ಪ್ರಕರಣ ಇಂದು ಮಧ್ಯಾಹ್ನ ಭಾರೀ ಆಕ್ರೋಶಕ್ಕೆ ಕಾರಣವಾಯಿತು. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಕಾರು ಡಿಕ್ಕಿಯಾಗಿ ವ್ಯಕ್ತಿಯೋರ್ವ ಮೃತಪಟ್ಟ ಹಿನ್ನೆಲೆ ಗ್ರಾಮಸ್ಥರು ಮೃತದೇಹವನ್ನು ರಸ್ತೆ ಮಧ್ಯೆ ಇಟ್ಟು ಪ್ರತಿಭಟನೆ ನಡೆಸಿದ್ರು. ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿದ್ದರೂ ಯಾವುದೇ ಸುರಕ್ಷತಾ ಕ್ರಮ ಕೈಗೊಳ್ಳಲಾಗುತ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ರಸ್ತೆ ಮಧ್ಯೆ ಶವವಿಟ್ಟು ಪ್ರತಿಭಟನೆ ನಡೆಸುತ್ತಿರುವ ಗ್ರಾಮಸ್ಥರು, ಮೃತ ಕುಟುಂಬಸ್ಥರನ್ನ ಮನವೊಲಿಸುತ್ತಿರುವ ಪೊಲೀಸರು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಮುದುಗುರ್ಕಿ ಗ್ರಾಮದ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಗ್ರಾಮದ 35 ವರ್ಷದ ಸುಧಾಕರ್ ನಿನ್ನೆ ರಾತ್ರಿ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ರಸ್ತೆ ದಾಟುತ್ತಿದ್ದ ವೇಳೆ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದು ಪರಾರಿಯಾಗಿದ್ದೆ. ಗಂಭೀರವಾಗಿ ಗಾಯಗೊಂಡಿದ್ದ ಸುಧಾಕರ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಬೆಂಗಳೂರು ಟು ಬಳ್ಳಾರಿ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಈ ಅಪಘಾತ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಯಿತು. ಮುದುಕುರ್ಕಿ ಗ್ರಾಮದಲ್ಲಿ ಇಂದು ಮೊದಲ ಅಪಘಾತವಲ್ಲ. ಇದೇ ಹೆದ್ದಾರಿಯಲ್ಲಿ ಈಗಾಗಲೇ ಅನೇಕರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು, ಮೃತ ಸುಧಾಕರ್ ಕುಟುಂಬದ ಅತ್ತೆ, ತಾಯಿ ಹಾಗೂ ಅಕ್ಕ ಕೂಡ ಇದೇ ಸ್ಥಳದಲ್ಲಿ ಅಪಘಾತಕ್ಕೆ ಬಲಿಯಾಗಿದ್ದಾರೆ ಎಂದು ಕಣ್ಣೀರಿಟ್ಟರು. ಪದೇ ಪದೇ ಜೀವಹಾನಿ ಸಂಭವಿಸುತ್ತಿದ್ದರೂ ಅಂಡರ್ ಪಾಸ್ ನಿರ್ಮಾಣ ಸೇರಿದಂತೆ ಯಾವುದೇ ಶಾಶ್ವತ ಕ್ರಮ ಕೈಗೊಳ್ಳಲಾಗುತ್ತಿಲ್ಲ ಎಂದು ಆರೋಪಿಸಿದರು. ಒಂದೇ ಗ್ರಾಮದ ಅನೇಕರ ಜೀವಗಳನ್ನು ಕಸಿದುಕೊಂಡಿರುವ ರಾಷ್ಟ್ರೀಯ ಹೆದ್ದಾರಿ 44 ಇದೀಗ ಮತ್ತೆ ಸುರಕ್ಷತಾ ಪ್ರಶ್ನೆಯನ್ನು ಎತ್ತಿ ಹಿಡಿದಿದೆ. ಅಧಿಕಾರಿಗಳ ಭರವಸೆ ಎಷ್ಟು ಬೇಗ ಕಾರ್ಯರೂಪಕ್ಕೆ ಬರುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಿಡಲ್ಲ, ಸಾಯಂಕಾಲ ಆದವರೆಗೂ ಬಿಡಲ್ಲ. ಯಾರು ಬರ್ತಾರೆ ಬರ್ಲಿ. ಅದೆಷ್ಟಂತ ಯಾರು ಬರ್ತಾರ ಬರ್ಲಿ. ಆಯ್ತಾ ಹೋಗಪ್ಪ, ಅಲ್ಲಿ ಮಾತಾಡ್ರಿ. ಅಲ್ಲಿ ಬಂದಿದ್ದಾರೆ ಮಾತಾಡಿ ಏನ್ ಮಾಡ್ತಾರೆ ಎಷ್ಟಂತ ನಾವೇನ್ ಮಾಡ್ತಾ ಇದ್ವಿ. ನಾವು ಹೊಸಕೋಟೆಯಿಂದ ಬಂದಿದ್ದೀವಿ. ಒಂದು ವಾರದೊಳಗಡೆ ನಮ್ಗೆ ನ್ಯಾಯ ಸಿಕ್ಕಿಲ್ಲ ತಗೊಂಡ್ಬಂದು ನಾವು ಎಲ್ಲ ಬಿಡಲ್ಲ ಆಯ್ತಾ. ಆಮೇಲೆ ಅವ್ರು ಯಾರು ನಮ್ಗೇನು ಸಾಯ್ತಾರ ಇಲ್ಲ ಒಂದು ಪ್ರಾಣಕ್ಕೋಸ್ಕರ ಹಿಂಗ್ ಮಾಡ್ತೀರಾ ಅಂದ್ರಲ್ಲ, ಪ್ರಾಣಕ್ ಬೆಲೆ ಇಲ್ವಾ? ಹಾಗಾದ್ರೆ ಪ್ರಾಣ ಬೆಲೆ ಇಲ್ಲ. ಸಿಎಂ ಎವಿಕ್ಟ್ ಆಗ್ಬೇಕಂದ್ರೆ ಜನ ಬೇಕು. ಜನ ಇದ್ರೇನೆ ಅಲ್ವಾ ಸರ್ ಸಿಎಂ ಆಗೋದು? ಸಿಎಂ ಎಮ್ಎಲ್ಎ ಬಂದ್ರೆ ರೋಡ್ ಬ್ಲಾಕ್ ಮಾಡ್ಬಿಡ್ತಾರ. ನಮಗ್ ಬೆಲೆ ಇಲ್ವಾ? ಪ್ರಾಣ ಇಲ್ವಾ ನಮ್ದು? ಓಟ್ ಬೇಕಂದ್ರೆ ನಮ್ಮಿಂದ ಸರ್ ಎಮ್ಎಲ್ಎ ಆಗೋದು. ಓಟ್ ನಮ್ಮಿಂದ ಬರ್ತಾರವ್ರ. ನ್ಯಾಯ ಕೇಳಿದಕ್ಕೆ ಪೊಲೀಸರು ಹೇಳ್ತಾರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ. ಅಲ್ಲಿಗೆ ಸತ್ತೋರ್ ಮೇಲೆ ನಮ್ಮ ಮೇಲೆ ಕೇಸ್ ಹಾಕೋದ? ಲಾಠಿ ಚಾರ್ಜ್ ಮಾಡ್ತಾರಂತೆ. ಲಾಠಿ ಚಾರ್ಜ್
ಮಾಡ್ಲಿ, ನಾವ್ ಇಲ್ಲೇ ಸತ್ತೋತೀವಿ ಆಯ್ತಾ. ಈಗ ಇವತ್ತು ಏನು ರಸ್ತೆ ತಡೆ ಹಾಕಿದ್ವಿ, ಏನು ಉದ್ದೇಶ, ಏನು ಯಾಕೆ? ನಮ್ಮ ಮಗನು ಆಕ್ಸಿಡೆಂಟ್ ಆಗವನೇ ರಾತ್ರಿ. ಅದ್ರಕ್ ಮುಂಚೆ ದಿವಸ 8 ದಿವಸ ಆಗೈತೆ. ಇನ್ನೊಂದು ಅವ್ರ ನಮ್ಮ ಮಗಳು ಆಕ್ಸಿಡೆಂಟ್ ಆಗಿರೋದು. 8 ದಿವಸಕ್ಕೆ ಇಬ್ಬರು ಒಂದೇ ಮನೆಯಲ್ಲಿ 2 ಆಕ್ಸಿಡೆಂಟ್ ಆಗಿರೋದು. ಇವಾಗ ಒಂದು 40 ಜನ ಈ ಥರ ಆಕ್ಸಿಡೆಂಟ್ ಆಗಿರೋದು ನಮ್ಮವರು ಆಯ್ತಾ. ನಾವು ಕೇಳಿ ಸಾಯ್ತು. ಕೇಳಿದ್ದಾಯ್ತು, ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾಯ್ತು, ACDC ಎಲ್ಲರಿಗೂ ಆಗಿತ್ತು. ಆಮೇಲೆ ರೂಟ್ ಇದಾರಲ್ಲ ಅವ್ರ ಅಧಿಕಾರಿಗಳಿಗೆಲ್ಲ ಇದು ಮಾಡಿದ್ದಾಯ್ತು. ನಮ್ಗೆ ಅಂಡರ್ ಪಾಸ್ ಮಾಡ್ಕೊಡ್ರಿ ಅಂದ್ವಿ, ಅವರು ತಲೆ ಹಾಕೊಂಡಿಲ್ಲ ಆಯ್ತಾ. ಅದಕ್ಕೋಸ್ಕರ ನಮ್ಗೆ ನ್ಯಾಯ ಸಿಗಬೇಕು. ಅದಕ್ಕೋಸ್ಕರ ನಾವು ಸ್ಟ್ರೈಕ್ ಮಾಡ್ತಾ ಇರೋದು. ಹೆಣ ಅಂತೂ ಇವತ್ತು ಉಣ್ಸಲ್ಲ. ನಮ್ಗೆ ಸ್ಟ್ರೈಕ್ ಇದು ನ್ಯಾಯ ಸಿಗಂటే ನಾವು ಸ್ಟ್ರೈಕ್ ಮಾಡಲ್ಲ, ಸ್ಟ್ರೈಕ್ ಮಾಡ್ತೀವಿ ನಾವು ಆಯ್ತಾ. ಬಂದವ್ರೆ ನಾವು ಅದು ಇಲ್ಲಿ ಹೆಣ ಇಕ್ಕಿದ್ವಿ ಇಲ್ಲಿ. ಅವರು ಏನ್ ರಿಕ್ವೆಸ್ಟ್ ಮಾಡಿದ್ರು, ಟ್ರಾಫಿಕ್ ಆಗೈತೆ, ನಾವು ನ್ಯಾಯ ತೋರಿಸ್ಕೊಡ್ತೀವಿ, ನಾವು ಹೆಣ ತೆಗೀರಿ ಅಂತ ಆಯ್ತಾ. ಅವ್ರು ಏನ್ ಹೇಳ್ತಾವ್ರೆ, ಇವಾಗ ಬರ್ಕೊಂಡ್ ಹೋಗ್ತಾರೆ, ಮತ್ತೆ ಅವರು ಈ ಸುದ್ದಿಗೆ ಬರಲ್ಲ. ಅದಕ್ಕೋಸ್ಕರ ನಾವ್ ಇವತ್ತಂತೂ ಮೊನ್ನೆ ಮಾಡಕ್ ಹೋಗಲ್ಲ. ನ್ಯಾಯ ಸಿಗಂಟ ಮೊನ್ನೆ ಮಾಡಕ್ ಹೋಗಲ್ಲ. ನಾವು ನ್ಯಾಯ ಸಿಗ್ಬೇಕು, ಇದೇ ಹೋರಾಟ ಮಾಡ್ತಾ ಇರೋದು ನಾವು ಅಷ್ಟೇ ಆಯ್ತಾ. ನಮ್ಮ ಹೆಸರು ರುಕ್ಮಿಣಿ ಅಂತ. ಸುಧಾಕರ್ ಅಂತ ಇಬ್ರು ಹೆಣ್ಮಕ್ಳಿದ್ರು. ಅವ್ರ ಹೆಂಡತಿ ಹೆಸರು ಇದು ಮುನ್ರತ್ನ ಅಂತ. ಹೋದ ವರ್ಷ 4-5 ವರ್ಷ ಆಯ್ತು ಅವ್ರಮ್ಮ ತೀರೋಗಿ. ಇದೇ ಶೇಮ್ ರೋಡಲ್ಲೇ ಅವ್ರಮ್ಮ ತೀರೋದ್ರು. ಶೇಮ್ ಅವ್ರ ಅತ್ತೆ ತೀರೋದ್ರು 2 ದಿವಸದಲ್ಲಿ. ಇವಾಗ ಮಗ ತೀರೋಗಿದ್ದಾರೆ. ಶೇಮ್ ಅವ್ರ ಫ್ಯಾಮಿಲಿನಲ್ಲಿ 4-5 ಜನ ರೋಡಲ್ಲೇ ನ್ಯಾಯ ಕೊಟ್ಟೆ. ಇವರು ಈ ಟೈಮ್ ಬರ್ತಾರೆ, ಏನೋ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಅವ್ರು ನ್ಯಾಯ ಬೇಡವಾ? ಏನೋ ಅಂತ ಹೇಳ್ತೀನಿ ನಾವು, ಹೋಗ್ತಾರೆ. ತಿರ್ಗಾ ಎಣ ಬೀಳಗಂಟ ಬರಲ್ಲ. ಇಲ್ಲಿ ಎಣ ಬಿದ್ದ ಮೇಲೆ ಬರ್ತಾರೆ. ಎಣ ಬೀಳಗಂಟ ಬರಲ್ಲ ಅವ್ರು ಈ ಕಡೆ, ಏನಕ್ಕೂ ಬರಲ್ಲ. ಆಗುತ್ತಾನೆ ಇದೆ ಸರ್. ಎಷ್ಟು ಮಕ್ಕಳು ಆಗ್ತಾ ಇರೋದು ನಮ್ಮ ಫ್ಯಾಮಿಲಿನಲ್ಲಿ. 4 ಎಣ ಬಿದ್ದೈತೆ ನಮ್ಮ ಫ್ಯಾಮಿಲಿನಲ್ಲಿ. ಕೂಲಿ ಕೆಲಸ ಮಾಡ್ತಾ ಇದ್ರು ಸರ್. ಈಗ ಏನು ಸುಧಾಕರ್ ಅವ್ರದ್ದು ಅಪಘಾತ ಆಗಿ ಅವ್ರ ಸಾವಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಹೈವೇ ಅಥಾರಿಟೀಸ್ ಅವ್ರನ್ನ ಕರೆದಿದ್ವಿ, ಮತ್ತು ಪೊಲೀಸ್ ಅವರು ಮತ್ತು ನಮ್ಮ ತಹಸೀಲ್ದಾರು ಎಲ್ಲರೂ ಬಂದಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಇಲ್ಲಿ ಏನು ಅಪಘಾತ ಆಗ್ತಿದೆಯಲ್ಲ, ಇದು ಇಮಿಡಿಯೇಟಾಗಿ ಅಪಘಾತ ನಿಲ್ಲೋದಕ್ಕೆ ಇಮಿಡಿಯೇಟಾಗಿ ಮಾಡೋವಂಥ ಏನೇನು ಕ್ರಮಗಳಿದೆ ಅದನ್ನು ಅವ್ರು ಸೂಚಿಸಿದ್ದೀವಿ. ಅಲ್ಲಿ ಬ್ಲಿಂಕರ್ಸ್ ಹಾಕೋದು ಮತ್ತು ಬಾರ್ ಮಾರ್ಕರ್ಸು ಆ ಥರ ಎಲ್ಲ ಏನೇನು ಮಾಡಬೇಕು ಮಾಡಿದ್ವಿ. ಉಳಿದಿದ್ದನ್ನು ಅವರು ಇಲ್ಲಿ ಅಂಡರ್ ಪಾಸ್ ಬೇಕು ಅಂತ ಇವರು ಗ್ರಾಮಸ್ಥರು ಕೇಳ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಹೈವೇ ಅಥಾರಿಟಿ ಅವರು ಪ್ರಪೋಸಲ್ ಈಗಾಗಲೇ ಕಳಿಸಿದಾರಂತೆ. ಅದನ್ನು ಸ್ವಲ್ಪ ಬೇಗ ಇದು ಕಂಪ್ಲೀಟ್ ಮಾಡಿ ಅಂತ ಅವ್ರಿಗೆ ಹೇಳಿದ್ದಾರೆ. ಸರ್, ಈ ಬೇಡಿಕೆ ಇರೋದು ತುಂಬ ವರ್ಷಗಳಿಂದ ಇದೆ, ಆದರೆ ಯಾಕೆ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ? ಇದಕ್ಕೆ ನಮ್ಮ DC ಅವರ ಅಧ್ಯಕ್ಷತೆಯಲ್ಲಿ ಅವ್ರಿಗೆ ಗಮನಕ್ಕೆ ತಂದು ಇದನ್ನು ಬೇಗ ಆಗೋಂಗೆ ನಾವು ಮಾಡ್ತೀವಿ. ಸರ್, ಇದೊಂದೇ ಗ್ರಾಮ ಅಲ್ಲ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾದು ಹೋಗುವಂಥ ಎಲ್ಲ ಗ್ರಾಮಗಳಲ್ಲಿ ಇದೇ ಪರಿಸ್ಥಿತಿ ಆಗಿದೆ. ಒಂದಲ್ಲೊಂದು ಅಪಘಾತಗಳು ಆಗ್ತಾನೆ ಇರ್ತವೆ. ಇದ್ರ ಕುರಿತಾಗಿ ಏನಾದರೂ ಹೆಚ್ಚಿನ ಕ್ರಮ ಆಗುವಂಥ ಕೆಲಸಗಳಾಗುತ್ತೆ? ಇಲ್ಲ, ಈಗ ಇಲ್ಲೇನು ಸಮಸ್ಯೆ ಆಗಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಆದಷ್ಟು ಬೇಗ ಕ್ರಮ ಕೈಗೊಳ್ಳೋಕೆ ಹೇಳಿದ್ವಿ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳವ್ರಿಗೂ ಅವ್ರ ಗಮನಕ್ಕೂ ತರ್ತೀವಿ. ಅವ್ರಿಗೂ ಗೊತ್ತಿದೆ ಈ ವಿಚಾರ. ಏನು ಬೇಕೋ ಅಗತ್ಯ ಸೂಚನೆಗಳನ್ನು ಸಂಬಂಧಪಟ್ಟ ಇಲಾಖೆ ಇಲ್ಲ. ಈಗ ಇಮಿಡಿಯೇಟಾಗಿ ಮಾಡೋವಂಥ ಬ್ಲಿಂಕರ್ಸು ಮತ್ತು ಬಾರ್ ಮಾರ್ಕರ್ಸು ಅದನ್ನೆಲ್ಲ ಇವತ್ತೇ ಮಾಡಿ ಅಂತ ಹೇಳಿದ್ವಿ. ಅಂದರೆ ಮೇ ಬಿ ನಾಳೆಯಿಂದ ಅವ್ರು ಶುರು ಮಾಡ್ಬೋದು. ಮತ್ತು ಇಲ್ಲಿ ಲೈಟ್ ಸಿಸ್ಟಮು ಇದೆಲ್ಲ ಹಾಕೋಕ್ಕೆ PDO ಅವ್ರಿಗೆ ಹೇಳಿದ್ವಿ. ಇಲ್ಲಿ ಲೈಟ್ಸ್ ಇಲ್ಲ ಅಂತ ಹೇಳ್ತಿದ್ರು. ಅದೆಲ್ಲ ಈಗ ತುರ್ತು ಈಗ ಏನು ಮಾಡಬೇಕಾಗುತ್ತೋ ಅವನ್ನೆಲ್ಲ ಈಗ ಮಾಡ್ತಾರೆ. ಉಳಿದಿದ್ದನ್ನು ಆದಷ್ಟು ಬೇಗ ಮಾಡೋಕ್ಕೆ ಹೇಳಿದ್ವಿ.